ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಏನನ್ನಾದರೂ ಶೇರ್ ಮಾಡಿದ್ದೀವಿ ಅಂದ್ಕೊಳ್ಳಿ, ವಿಡಿಯೋ ಇರ್ಬೋದು ಅಥವಾ ಪೋಸ್ಟ್ ಯಾವುದಾದ್ರೂ ಒಂದು ಫೋಟೋ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಟೆಕ್ಸ್ಟ್ ಮೆಸೇಜ್ ಇರ್ಬೋದು. ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಶೇರ್ ಮಾಡಿದಾಗ ಅದನ್ನು ಯಾರ್ಯಾರು ನೋಡಿದ್ದಾರೆ, ಯಾರ್ಯಾರು ಅದನ್ನು ಸೀನ್ ಮಾಡಿದ್ದಾರೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಇವತ್ತು ನಾವು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ವಾಟ್ಸಪ್ನ ನಾವು ಓಪನ್ ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನೋಡೋಣ. ನೋಡಿ, ವಾಟ್ಸಪ್ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಒಂದು ಗ್ರೂಪ್ನಲ್ಲಿ ನಾನು ಮೆಸೇಜ್ ಬಿಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅನ್ನೋದನ್ನು. ಅಲ್ಲಿ ನೋಡಿ, ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ವಾಟ್ಸಪ್ ಗ್ರೂಪನ್ನು. ಆ ಗ್ರೂಪ್ನಲ್ಲಿ ನಾವು ಮಾಡಿರೋ ಮೆಸೇಜ್ ಮಾತ್ರ ನಾವು ನೋಡ್ಬೋದು, ಬೇರೆಯವರು ಮಾಡಿರುವಂಥ ಮೆಸೇಜ್ಗೆ ನೋಡೋದಕ್ಕೆ ಬರೋದಿಲ್ಲ. ನಾನು ಇಲ್ಲಿ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದೆ, ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಲಾಂಗ್ ಪ್ರೆಸ್ ಮಾಡಿದ ಮೇಲೆ ಮೇಲ್ಗಡೆ 3 ಡಾಟ್ಸ್ ಬರುತ್ತೆ, 3 ಚುಕ್ಕೆಗಳು, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ಮೇಲೆ ಇಲ್ಲಿ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ರೀಡ್ ಬೈ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಲಿಸ್ಟ್ ಬರುತ್ತೆ ಸ್ನೇಹಿತರೆ, ಯಾರ್ಯಾರು ಅದನ್ನು ರೀಡ್ ಮಾಡಿದ್ದಾರೆ ಅಥವಾ ಯಾರು ನೋಡಿದ್ದಾರೆ ಅಂತ. ಈ ರೀತಿ ನಾವು ವಾಟ್ಸಪ್ನಲ್ಲಿ ಎಷ್ಟು ಜನ ನೋಡಿದ್ದಾರೆ ಅನ್ನೋದನ್ನು, ಎಷ್ಟು ಸಮಯಕ್ಕೆ ನೋಡಿದ್ದಾರೆ, ಎಷ್ಟು ಡೇಟಿಗೆ, ಯಾವ ಡೇಟಿಗೆ ಯಾವ ಸಮಯಕ್ಕೆ ನೋಡಿದ್ದಾರೆ ಅನ್ನೋದನ್ನು ಕೂಡ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಈ ರೀತಿ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಏನಾದರೂ ಶೇರ್ ಮಾಡಿದರೆ ಯಾರ್ಯಾರು ನೋಡಿದ್ದಾರೆ ಅಂತ ನಾವು ತಿಳ್ಕೊಬಹುದು. ಮತ್ತು ಇದು ನಾವು ಶೇರ್ ಮಾಡಿರೋಂಥ ಪೋಸ್ಟ್ಗೆ ಮಾತ್ರ ನಾವು ನೋಡ್ಬೋದು, ಬೇರೆಯವರು ಶೇರ್ ಮಾಡಿರೋಂಥ ಪೋಸ್ಟಿಗೆ ನಮಗೆ ನೋಡೋದಕ್ಕೆ ಬರೋದಿಲ್ಲ, ಅವ್ರು ನೋಡಬೇಕಾಗುತ್ತೆ. ಈ ರೀತಿ ನಾವು ಈ ಒಂದು ಇನ್ಫಾರ್ಮೇಷನ್ನ ಚೆಕ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.